ಇನ್ನು ಉಡುಪಿಯಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ಮಳೆಯ ಆರ್ಭಟದ ಜೊತೆಗೆ ಈಗ ಅಲರ್ಟ್ ಕೂಡ ಹವಾಮಾನ ಇಲಾಖೆ ಅಲರ್ಟ್ ಮಾಡ್ತಾ ಇದೆ. 5 ಮೀಟರ್ವರೆಗೂ ಕೂಡ ಸಮುದ್ರದಲ್ಲಿ ಅಲೆಗಳು ಏಳುವ ಸಾಧ್ಯತೆಯ ಕುರಿತಾಗಿ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನದಿಯಲ್ಲಿ ಮೀನುಗಾರಿಕೆಗೆ ಯಾರು ಕೂಡ ಇಳಿಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕಳೆದ 3-4 ದಿನದಿಂದಲೂ ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಅದರ ಎಚ್ಚರಿಕೆ ಕೊಡ್ತಿದ್ದಾರೆ. ಸಮುದ್ರ ನದಿ ತೀರದಲ್ಲಿ ಜನ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚಿಸ್ತಾ ಇದ್ದಾರೆ. ಸಮುದ್ರದ ತಟದಲ್ಲಿ ಇರುವಂತಹ ನಿವಾಸಿಗಳು ಸ್ಥಳಾಂತರ ಆಗಿ ಅಂತ ಕೂಡ ಹೇಳ್ತಿದ್ದಾರೆ. ಮೀನುಗಾರಿಕೆಗೂ ಯಾರು ಕೂಡ ಹಿಡಿಬೇಡಿ ಅಂತ ಕೂಡ ಎಚ್ಚರಿಸಲಾಗ್ತಾ ಇದೆ. ಸದ್ಯ ಅಲರ್ಟ್ಗಳನ್ನು ಆಗಾಗ್ಗೆ ಮಾಡ್ತಾ ಇದೆ. ಯಾಕಂದ್ರೆ ಉಡುಪಿಯಲ್ಲಿ ಮಳೆ ಹೆಚ್ಚಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಮತ್ತು ಆರೆಂಜ್ ಅಲರ್ಟ್ ನೀಡಿದ್ದಾರೆ. ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ. ಅದರ ಜೊತೆಗೆ ಮತ್ತೊಂದು ಆತಂಕಕಾರಿ ವಿಚಾರ ಅಂದ್ರೆ ಸಮುದ್ರದಲ್ಲಿ 5 ಮೀಟರ್ನವರೆಗೂ ಕೂಡ ಅಲೆಗಳು ಏಳಬಹುದು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ನಾವು ನೋಡಬಹುದು ಅರಬ್ಬಿ ಸಮುದ್ರ ಸಿಕ್ಕಾಪಟ್ಟೆ ರಫ್ ಆಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಉಬ್ಬರ ಮತ್ತು ಇಳಿತಾ ಇರುವಂತಹ ಸಂದರ್ಭದಲ್ಲಿ ಸಮುದ್ರ 50ರಿಂದ 100 ಮೀಟರ್ನವರೆಗೆ ಹಿಂದೆ ಹೋಗ್ತದೆ. ಹಾಗೆ ಹಿಂದೆ ಹೋದಂತಹ ದೃಶ್ಯಗಳು. ಆದರೆ ಕಡಲಿನ ಅಬ್ಬರ ನಾವು ನೋಡ್ತಾ ಇದ್ದೇವೆ 6-7 ಕಿಲೋಮೀಟರ್ 8-10 ಕಿಲೋಮೀಟರ್ ದೂರದಲ್ಲಿ ಅಲೆಗಳು ಏಳುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸೈಂಟ್ ಮೇರಿಸ್ ದ್ವೀಪಕ್ಕೆ ಇಲ್ಲಿಂದ 6ರಿಂದ 8 ಕಿಲೋಮೀಟರ್ ಇದೆ. ಸುತ್ತಿ ಬಳಸಿ ಹೋಗಬೇಕಾದ್ರೆ ಬಂಡೆಗಳನ್ನು ದಾಟಿ ಅಲ್ಲೂ ಕೂಡ ಅಲೆಗಳ ಅಬ್ಬರ ಕಾಣ್ತಾ ಇದೆ. ಅಂದ್ರೆ ಕಡಲು ಸಿಕ್ಕಾಪಟ್ಟೆ ರಫ್ ಆಗಿದೆ ಅನ್ನುವಂಥದ್ದು. ಗಾಳಿ ಮಳೆ ಬಿದ್ದ ಕೂಡಲೇ ಕಡಲು ಕೂಡ ರಫ್ ಆಗ್ತದೆ. ಅದೇ ರೀತಿ ವಿಪರೀತವಾದ ಒಂದು ಮಂಜು ಮುಸುಕಿದ ವಾತಾವರಣದ ತರ ಕಾಣ್ತಾ ಇದೆ. ಅಂದ್ರೆ ಕಡಲಿನ ಅಬ್ಬರ ಜಾಸ್ತಿ ಆದಾಗ ಅಲ್ಲಿ ತೇವಾಂಶ ಆಗ್ತದೆ. ಅಂದ್ರೆ ಆ ತೇವಾಂಶ ಸುಮಾರು ಮಲ್ಪೆ ಪೇಟೆಯವರೆಗೂ ಕೂಡ ಆವರಿಸಿರುವಂಥದ್ದು. ಅಂದ್ರೆ ಉಪ್ಪಿನ ಅಂಶ ಗಾಳಿಯಲ್ಲಿ ಬೆರೆತಿರುವಂಥ ದೃಶ್ಯಗಳು. ಹಾಗಾಗಿ ವಿಸಿಬಿಲಿಟಿ ಸಮಸ್ಯೆಗಳು ಆಗ್ತದೆ.